ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಹೋಗಿದ್ದೆ ಕಾರಳಿಗೆ. ಸುಮಾರು ಅಂದ್ರೆ ಇವ್ರ ಮನೆ ಹತ್ರ ನನಗೆ ಹೊಸದಲ್ಲಿ ಒಂದು 18-20 ಫಂಕ್ಷನ್ ಮಾಡಿರ್ತೀನಿ. ಇದೊಂದು ಬರ್ತ್ಡೇ ಫಂಕ್ಷನ್ ಮಾಡಿ ಹೋಗೋಪಟ್ಗೆ ಬಲೂನ್ ಕಟ್ತಾ ಇದ್ರು ಅಕ್ಕ ಅವರು. ಮತ್ತೆ ಐಟಂ ಕೂಡ ಬಂತು. ತಗೊಂಬಂದಿರೋ ಐಟಂ ಆಮೇಲೆ ಬಂತು. ಎಲ್ಲ ಬಂದು ಒಬ್ನೇ ಹೋಗಿದ್ದಿದ್ದು. ಎಲ್ಲ ಬಿಡಿಸ್ಕೊಂಡು ಬಿರಿಯಾನಿ ಕೂಡ ಎಲ್ಲ ಹಚ್ಕೊಂಡೆ. ಎಲ್ಲ ಮಿಕ್ಸಿಗೆ ಕೂಡ ಹಾಕೊಂಡ್ಬಿಟ್ರೆ. ನೀಟಾಗಿ ಹಾಕೊಂಡೆ ಮಿಕ್ಸಿಗೆಲ್ಲ. ಮತ್ತೆ ಹಿಂಗ್ ಕಟ್ಟಿದ್ರು ಬಲೂನ್ಗಳು ಕೂಡನು. ತುಂಬಾ ಚೆನ್ನಾಗಿ ಮಾಡಿದ್ರು. ಮತ್ತೆ ಬಿರಿಯಾನಿ ಕೂಡ ಪಾತ್ರೆ ಹಾಕಿದ್ದೆ. ಒಂದು 7 ಕೆಜಿ ಅಕ್ಕಿ ಹಾಕಿದ್ದೆ. 8 ಕೆಜಿ ಚಿಕನ್ ಹಾಕಿದ್ದೆ. ಒಂದು 50-60 ಜನ ಊಟಕ್ಕೆ. ಬಿರಿಯಾನಿ ಕೂಡ ಎಲ್ಲ ಚಿಕನ್ ಕೂಡ ಹಾಕ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಮತ್ತೆ ಟೈಮ್ ಕೂಡ ಆಗೋಯ್ತು. ಕತ್ಲು ಕೂಡ ಆಗೋಯ್ತು. ಮತ್ತೆ ಚಿಲ್ಲಿ ಚಿಕನ್ ಕೂಡ ಇಕ್ಕಿದೆ. ಚಿಕನ್ ಬಂದು 4 ಕೆಜಿ ಮಾಡಿದ್ದೀನಿ. ಕಬಾಬ್ ಬಂದು 4 ಕೆಜಿ ಮಾಡಿದ್ದೆ. ಮತ್ತೆ ಫ್ರೈ ಕೂಡ ಆಯ್ತು. ಅಕ್ಕವ್ರಿಗೆ ಟೇಸ್ಟ್ ಕೂಡ ಕೊಟ್ಟೆ. ಮತ್ತೆ ಕಬಾಬ್ ಕೂಡ ಟೇಸ್ಟ್ ಕೊಟ್ಟೆ ಅಕ್ಕವ್ರಿಗೆ. ನೋಡಕ್ ಉಪ್ಪು ಖಾರ ಹಾಕ್ಬೇಕು ಅಂತ ಹೇಳ್ದ. ಏನು ಬಿಡಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರು. 3 ಟೇಸ್ಟ್ ಕೊಟ್ಟೆ. ಇವತ್ತು ಮಾಡೋ ಅಡಿಗೆ ಬಿರಿಯಾನಿ, ಮೊಸರು ಬಜ್ಜಿ, ಚಿಕನ್ ಫ್ರೈ, ಕಬಾಬ್ ಮಾಡಿದ್ದೆ. ಇದು ಯೂಟ್ಯೂಬ್ ಅಲ್ಲಿ ಕೂಡ ಲೈವ್ ವಿಡಿಯೋ ಮಾಡಿದ್ದೀನಿ. ಬೇಕಾದ್ರೆ ನೋಡಿ. ಲೈವ್ ಫುಲ್ ಎಲ್ಲ ಮಗುದೆಲ್ಲ ಬರ್ತ್ಡೇದೆಲ್ಲ ಇದೆ. ಕಬಾಬ್ ಹಾಕಿರೋದೆಲ್ಲ ಇದೆ. ಲೈವ್ ವಿಡಿಯೋ ಇದೆ. ಮತ್ತೆ ಮಗು ಕೂಡ ಕೇಕ್ ಕೊಡಕ್ ಹೋಗಿದ್ರು. ಅವರು ಕೂಡ ಊಟ ಕೊಡೋಕೆ ಕೆಲವರು ತಿಂತಾ ಇದ್ರು. ಮತ್ತೆ ಅಣ್ಣ ಯಾವ್ದಕ್ಕೋ ಹಾಸ್ಪಿಟಲ್ ಹೋಗ್ಬೇಕಂತ ಹೇಳ್ಬಿಟ್ಟು ನಂಗೆ ಪೇಮೆಂಟ್ ಫಸ್ಟೇ ಕೊಟ್ಬಿಟ್ಟ. ಕೊಟ್ಬಿಟ್ಟು ನಾನು ಬಂದ್ಬಿಟ್ಟೆ ಮನೆಗೆ. ಬಾಯ್.